ನಮಸ್ತೆ ತ್ರಿಕೋನ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ಗೆ ಸ್ವಾಗತ. ಇವತ್ತು BA, MA, KSET ಎಕ್ಸಾಮ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಒಂದು ಸಮಗ್ರ ರಾಜ್ಯಶಾಸ್ತ್ರದ ಪುಸ್ತಕದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದರ ಲೇಖಕರು ಡಾಕ್ಟರ್ PS ಗಂಗಾಧರ್ ಸರ್, ಪ್ರಕಾಶಕರು ಮೈಸೂರು ಬುಕ್ ಹೌಸ್. ಪುಸ್ತಕದ ಹೆಸರು ಸಮಗ್ರ ರಾಜ್ಯಶಾಸ್ತ್ರ. ಇದು 2021ರ ನೂತನ ಪಠ್ಯಕ್ರಮಕ್ಕೆ ಅನುಗುಣವಾಗಿ ರಚಿಸಲ್ಪಟ್ಟಿದೆ ಅಂತ ಲೇಖಕರು ಹೇಳಿದ್ದಾರೆ. ಇದರಲ್ಲಿರುವಂತಹ ಪಠ್ಯಕ್ರಮ ಕಂಟೆಂಟ್ ಅಥವಾ ಪರಿವಿಡಿಯನ್ನು ನೋಡಿ ನಾನು ಬುಕ್ ತಗೊಂಡೆ. ಪರಿವಿಡಿ ಮಾತ್ರ ತುಂಬ ಅದ್ಭುತವಾಗಿದೆ. ಎಲ್ಲ ಉಪಯೋಗ ಆಗಿರುವಂತಹ ಮಾಹಿತಿಯನ್ನು ಒಳಗೊಂಡ ಇರೋ ರೀತಿ ಇದರ ಪಠ್ಯಕ್ರಮ ಅಥವಾ ಪರಿವಿಡಿ ಇದೆ. ಅದನ್ನು ನೋಡಿ ಬುಕ್ ತಗೊಂಡು ಓದಿದ ಮೇಲೆ ನನಗೇನನ್ನಿಸ್ತು, ನನ್ನ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದನ್ನು ನೋಡಿ ನಿಮಗೂ ಇಷ್ಟ ಆದರೆ ಅಥವಾ ನಿಮಗೆ ಈ ಬುಕ್ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿಕೊಂಡ್ರೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಬುಕ್ ಪರಿಚಯ ಮಾಡೋದಕ್ಕೆ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಈಗಾಗಲೇ ಹೇಳಿದಾಗೆ ಸಮಗ್ರ ರಾಜ್ಯಶಾಸ್ತ್ರ ಅನ್ನುವಂತಹ ಪುಸ್ತಕ ಒಟ್ಟು 5 ಅಧ್ಯಾಯಗಳನ್ನು ಒಳಗೊಂಡಿದೆ. ಪ್ರತಿ ಅಧ್ಯಾಯದ ಕೊನೆಯಲ್ಲಿ ವಸ್ತುನಿಷ್ಠ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ, ಉತ್ತರ ಸಹಿತ. ಕೊನೆಯಲ್ಲಿ ಕಳೆದ ಸಾಲಿನ ಸಹಾಯಕ ಪ್ರಾಧ್ಯಾಪಕರು ಹಾಗೂ KSET ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸರಿ ಉತ್ತರದೊಂದಿಗೆ ನೀಡಿದ್ದಾರೆ. ಎಲ್ಲ ವಿಷಯಗಳನ್ನು ಕೂಡ ನಾನು ತಿಳಿಸೋದಿಲ್ಲ. ಘಟಕದ ಹೆಸರುಗಳನ್ನು ತಿಳಿಸಿ ಅದರಲ್ಲಿರುವಂತಹ ಉಪ ವಿಭಾಗಗಳನ್ನು ರ್ಯಾಂಡಮ್ ಆಗಿ ತಿಳಿಸ್ಕೊಡ್ತೀನಿ. ಘಟಕ 1 ರಾಜಕೀಯ ಸಿದ್ಧಾಂತ ಮತ್ತು ಚಿಂತನೆ, ಪೊಲಿಟಿಕಲ್ ಥಿಯರಿ ಆ್ಯಂಡ್ ಥಾಟ್. ಇದರಲ್ಲಿ ನಿಮಗೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು, ರಾಜ್ಯದ ಸಿದ್ಧಾಂತಗಳು, ಹಾಗೆ ಅಧಿಕಾರದ ಪರಿಕಲ್ಪನೆ. ಇನ್ನು ರಾಜಕೀಯ ಚಿಂತನೆಗೆ ಸಂಬಂಧಪಟ್ಟ ಹಾಗೆ ಪ್ರಾಚೀನ ರಾಜಕೀಯ ಚಿಂತಕರಾದ ಕೌಟಿಲ್ಯ, ಶುಕ್ರಾಚಾರ್ಯರು, ಹೀಗೆ ಯುರೋಪಿಯನ್ ಚಿಂತಕರು, ಮಧ್ಯಕಾಲೀನ ಚಿಂತಕರು, ಹಾಗೆ ಆಧುನಿಕ ಭಾರತದ ರಾಜಕೀಯ ಚಿಂತಕರಾದ ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಸಾಕಷ್ಟು ಚಿಂತಕರ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿ ಇದೆ. ಜಾನ್ ರಾಲ್ಸ್ ಆಗಿರ್ಬೋದು, ರಾಬರ್ಟ್ ನಾಜಿಕ್, ಹಾಗೆ ಸಮುದಾಯವಾದಿಗಳ ಬಗ್ಗೆಯೂ ಕೂಡ ಇದರಲ್ಲಿ ಮಾಹಿತಿ ಇದೆ. ಘಟಕ 2 ತೌಲನಿಕ ರಾಜಕಾರಣ ಮತ್ತು ರಾಜಕೀಯ ವಿಶ್ಲೇಷಣೆ, ಕಂಪ್ಯಾರಿಟಿವ್ ಪಾಲಿಟಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಅನಾಲಿಸಿಸ್. ಇದರಲ್ಲಿ ನಿಮಗೆ ತೌಲನಿಕ ರಾಜಕೀಯದ ವಿಧಾನಗಳು ಅಥವಾ ದೃಷ್ಟಿಕೋನಗಳಿದೆ. ಅದಾದಮೇಲೆ ಸರ್ಕಾರದ ವಿಧಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಹಾಗೆ ರಾಜಕೀಯ ಪಕ್ಷಗಳು, ಒತ್ತಡ ಗುಂಪುಗಳು, ಸಾಕಷ್ಟು ವಿಚಾರಗಳು ಕೂಡ ಈ ಒಂದು ಘಟಕದಲ್ಲಿ ಸಿಗುತ್ತೆ. 3ನೇ ಘಟಕ ಭಾರತ ಸರ್ಕಾರ ಮತ್ತು ರಾಜಕೀಯ. ಇದರಲ್ಲಿ ನಿಮಗೆ ಸಂವಿಧಾನದ ರಚನೆ, ಹಾಗೆ ಭಾರತಕ್ಕೆ ಸಂಬಂಧಿಸಿದ, ಭಾರತದ ರಾಜಕೀಯಕ್ಕೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳನ್ನು ನೀವು ಈ ಒಂದು ಘಟಕದಲ್ಲಿ ಓದಬಹುದು. 4ನೇ ಘಟಕ ಸಾರ್ವಜನಿಕ ಆಡಳಿತ. ಇದರಲ್ಲಿ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ವುಡ್ರೋ ವಿಲ್ಸನ್ನರ ವಿಚಾರಗಳು, ಸಂಘಟನಾ ಸಿದ್ಧಾಂತಗಳು, ತೌಲನಿಕ ಸಾರ್ವಜನಿಕ ಆಡಳಿತ, ನೂತನ ಸಾರ್ವಜನಿಕ ಆಡಳಿತ, ಹಣಕಾಸು ಆಡಳಿತ, ಹೀಗೆ ಸಾರ್ವಜನಿಕ ಆಡಳಿತದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ಈ ಅಧ್ಯಾಯದಲ್ಲಿ ಸಿಗುತ್ತೆ. ಘಟಕ 5 ಇದು ಕೊನೆಯ ಒಂದು ಘಟಕ. ಇದು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಮೀಸಲಾಗಿದೆ. ಈ ಬುಕ್ಕು ನಾನು ಓದಿದ್ದೀನಿ, ಒಂದು 60 to 70% ಓದಿ ನನ್ನ ಒಪಿನಿಯನ್ ನಾನು ಶೇರ್ ಮಾಡೋದಾದರೆ, ಯಾರು ಮೊದಲ ಬಾರಿಗೆ KSET ತೊಗೊಳ್ತಾ ಇದ್ದೀರಾ, ಕನ್ನಡದಲ್ಲಿ ಓದಬೇಕು ಅಂಥವ್ರಿಗೆ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಆದರೆ ಹೆಚ್ಚುವರಿ ಮಾಹಿತಿ ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಪರಿವಿಡಿಯಲ್ಲಿ ನಾನು ನಿರೀಕ್ಷೆ ಮಾಡಿದಂತೆ ಈ ಅಧ್ಯಾಯಗಳ ವಿವರಣೆಯಲ್ಲಿ ನನಗೆ ಮಾಹಿತಿ ಸಿಗಲಿಲ್ಲ. ಉದಾಹರಣೆಗೆ ತೌಲನಿಕ ರಾಜಕಾರಣ ಅಧ್ಯಾಯದಲ್ಲಿ ಇದು 2ನೇ ಘಟಕದಲ್ಲಿದೆ. ಇದರಲ್ಲಿ ಸಾಕಷ್ಟು ಅಧ್ಯಾಯಗಳಿವೆ, ಆದರೆ ಹೆಚ್ಚುವರಿ ಮಾಹಿತಿ ಏನು ನಮಗೆ ಸಿಗೋದಿಲ್ಲ. ರಾಜಕೀಯ ಅಭಿವೃದ್ಧಿ ಆಗಿರ್ಬೋದು, ಕ್ರಾಂತಿ ಸಿದ್ಧಾಂತಗಳಾಗಿರ್ಬೋದು, ಮತ್ತು ಘಟಕ 1ರಲ್ಲಿಯೂ ಕೂಡ, ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು, ಘಟಕ 1ರಲ್ಲಿಯೂ ಕೂಡ ರಾಜಕೀಯ ಚಿಂತಕರು ಜಾನ್ ರಾಲ್ಸ್ ಬಗ್ಗೆ ಹೆಚ್ಚುವರಿ ಮಾಹಿತಿ ನಮಗೆ ಲಭ್ಯವಿಲ್ಲ. ಇದರಲ್ಲಿ ಚಿಕ್ಕದಾಗಿ ವಿವರಣೆ ಕೊಟ್ಟಿದ್ದಾರೆ. ಇದನ್ನು ಓದಿ ಮುಂದೆ ನೀವು ಬೇರೆ ಬೇರೆ ಇಂಗ್ಲೀಷ್ ಮೀಡಿಯಂ ಬುಕ್ಸ್ ಅಥವಾ ಬೇರೆ ಬೇರೆ ದೊಡ್ಡ ಗ್ರಂಥಗಳನ್ನು ಓದ್ತೀವಿ ಅನ್ನೋರಿಗೆ ಇದು ಅನುಕೂಲ ಆಗುತ್ತೆ. ಆದರೆ BA ಅಥವಾ MA ಮಾಡ್ತಾ ಇರೋವಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. MA ಓದ್ತಾ ಇರೋವಂಥವ್ರಿಗಂತೂ, ಅದರಲ್ಲೂ ಕರೆಸ್ಪಾಂಡೆನ್ಸ್ ಓದೋ ಅಂಥ ಸ್ಟೂಡೆಂಟ್ಸ್ಗಂತೂ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ನೀವು ಯಾರಾದರೂ ಈ ಬುಕ್ ಓದಿದರೆ ನಿಮ್ಮ ಹಾನೆಸ್ಟ್ ಒಪಿನಿಯನ್ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಯಾಕೆಂದರೆ ನಾನು ಓದಿರೋದು ನನ್ನ ದೃಷ್ಟಿಕೋನದಲ್ಲಿ ಓದಿರ್ತೀನಿ.
ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಓದಿರ್ತೀರ. ಇಬ್ಬರ ದೃಷ್ಟಿಕೋನ ಮಿಕ್ಸ್ ಆದಾಗ ವ್ಯೂವರ್ಸ್ಗೆ ಅನುಕೂಲ ಆಗುತ್ತೆ ಬುಕ್ ಪರ್ಚೇಸ್ ಮಾಡೋದು ಬೇಡವಾ ಅಂತ. ನೋಡಿ, ಥಿಂಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಇದೇ ಹೆಸರಿನ ಪುಸ್ತಕವನ್ನು ಅಂದರೆ ಸಮಗ್ರ ರಾಜ್ಯಶಾಸ್ತ್ರ ಪುಸ್ತಕವನ್ನು ಡಾಕ್ಟರ್ KJ ಸುರೇಶ್ ಸರ್ ಅವರು ಕೂಡ ಬರೆದಿದ್ದಾರೆ. ಸಾಧ್ಯ ಆದರೆ ಆ ಬುಕ್ಕನ್ನು ಕೂಡ ಪರ್ಚೇಸ್ ಮಾಡಿ ಅದನ್ನು ಓದಿ ನಿಮ್ಮ ಹೊಂದಿಗೆ ನನ್ನ ಅಭಿಪ್ರಾಯವನ್ನು ಶೇರ್ ಮಾಡ್ತೀನಿ. ಅಥವಾ ಈಗಾಗಲೇ ಯಾರಾದರೂ ಆ ಪುಸ್ತಕವನ್ನು ಓದಿದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚು ಹೆಚ್ಚು ಉಪಯುಕ್ತ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.